ಈಗ ಒಂದು ರಿಯಾಲಿಟಿ ಶೋ ಬಿಗ್ ಬಾಸ್ ಆಗಿರ್ಬೋದು, DKD ಆಗಿರ್ಬೋದು, ಅದರಲ್ಲಿ ಗೆದ್ದೋರ್ಗೆ 50 ಲಕ್ಷ ಬರುತ್ತೆ, ರನ್ನರ್ ಅಪ್ಪಿಗೆ ಎಷ್ಟೋ ಲಕ್ಷ ಬರುತ್ತೆ. ಏನಿಲ್ಲ, ಸುಮ್ಮನೆ ಬಿಗ್ ಬಾಸ್ ಕಂಟೆಸ್ಟೆಂಟ್ ಅಂತ ಜಸ್ಟ್ ಒಳಗೋಗಿ ಆಚೆ ಬಂದರೆ ಸಾಕು. ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟು, ಫೇಸ್ಬುಕ್ ಅಕೌಂಟ್, ಯೂಟ್ಯೂಬಲ್ಲೆಲ್ಲ ಬರೀ ಫಾಲೋವರ್ಸ್ ಆಗ್ತಾರೆ. ಇವಾಗ 10-20 ಸಾವಿರ ಫಾಲೋವರ್ಸ್ ಇದ್ದರೆ ಒಂದು ಸಲ ಹೋಗಿ ಆಚೆ ಬಂದರೆ ಮಿನಿಮಮ್ 300K 500K ಫಾಲೋವರ್ಸ್ ಆಗ್ತಾರೆ. ಆ ರೀತಿ ಎಕ್ಸ್ಪೋಜರ್ ಕೊಡೋ ವೇದಿಕೆಯಲ್ಲಿ, ಆಯಿತಾ. ಆಚೆ ಬಂದಮೇಲೂ ಸಹ ಒಳ್ಳೊಳ್ಳೆ ಬ್ರ್ಯಾಂಡ್ ಡೀಲ್ಸು, ಎಂಡಾಸ್ಮೆಂಟ್ಸು, ಅಡ್ವರ್ಟೈಸ್ಮೆಂಟ್ಸು ಬಂದೇ ಬರುತ್ತೆ. ಮತ್ತು ಬೇರೆ ಯಾವುದಾದ್ರು ಚಾನಲ್ಗಳಿಗೆ ಕೆಲಸ ಸಿಗತ್ತೆ, ಸೀರಿಯಲ್, ಧಾರಾವಾಹಿ, ಸಿನಿಮಾ, ಎಲ್ಲ ರೀತಿಯ ಅವಕಾಶ ಸಿಗುತ್ತೆ. ಆಫ್ಕೋರ್ಸ್ ಅಲ್ಲಿಂದ ಆಚೆ ಬಂದಮೇಲೆ ಯಾರು ಹೆಂಗೆ ಉಪಯೋಗಿಸ್ಕೋತಾರೆ ಅದು ಅವ್ರವ್ರಿಗೆ ಬಿಟ್ಟಿದ್ದು. ಅದೇ ರೀತಿ ಬಿಗ್ ಬಾಸ್ನ ಇಟ್ಕೊಂಡು ಯಾರಾದರೂ ಕಂಟೆಂಟ್ ಮಾಡ್ತಾರ, ಅವ್ರಿಗೆಲ್ಲ ಒಳ್ಳೆ ವ್ಯೂವರ್ಶಿಪ್ ಸಿಗುತ್ತೆ. ಬಿಗ್ ಬಾಸ್ ಬಗ್ಗೆ ಯಾವುದಾದ್ರು ಕಂಟೆಸ್ಟೆಂಟ್ನ ಹೊಗಳ್ಕೊಂಡು ಮಾತಾಡಿದ್ರೆ, ಬಕೆಟ್ ಹಿಡಿದ್ರೆ ಸಾಕು, ಸುಮ್ಮನೆ ಗಿಲ್ಲಿ ರಕ್ಷಿತಾ ಅಂತ ಇದ್ರೆ ಸಾಕು, 100K ಫಾಲೋವರ್ಸ್ ಆಗಿಬಿಡ್ತಾರೆ ಯಾರಿಗೆ ಬೇಕಾದರೂ. ಆ ರೀತಿ ಎಷ್ಟೊಂದು ಜನ ಅವ್ರವ್ರ ಪೇಜ್ನ ಬೆಳೆಸ್ಕೊಂಡಿದ್ದಾರೆ ಈ ಬಿಗ್ ಬಾಸ್ ಸೀಸನಲ್ಲಿ. ನೀವು ಕಂಟೆಂಟ್ ಮಾಡ್ತಾಯಿದ್ರೆ ಬಿಗ್ ಬಾಸ್ ಬಗ್ಗೆ ಫಾಲೋವರ್ಸ್ ಆಗ್ತಾರೆ, ನಿಮ್ಮ ಪೇಜ್ಗೆ ಎಂಗೇಜ್ಮೆಂಟ್ ಇರುತ್ತೆ, ರೀಚ್ ಜಾಸ್ತಿ ಆಗುತ್ತೆ, ಫಾಲೋವರ್ಸ್ ಜಾಸ್ತಿ ಆಗುತ್ತೆ. ಆಬ್ವಿಯಸ್ಲಿ ನಿಮಗೆ ದುಡ್ಡು ಬರುತ್ತೆ ಫೇಸ್ಬುಕ್ಕಿಂದ, ಯೂಟ್ಯೂಬಿಂದ. ಆದರೆ ಇವೆರಡು ಕ್ಯಾಟಗರಿ ಬಿಟ್ಟು ಇನ್ನೂ ಒಂದು ಕ್ಯಾಟಗರಿ ಇದೆ. ಇವ್ರು ಯಾರಪ್ಪ ಅಂದರೆ ಫೇಕ್ ಪ್ರೊಫೈಲ್ ಮಾಡ್ಕೊಂಡಿರ್ತಾರೆ. ಸೈಲೆಂಟ್ ಕ್ವೀನು, ಸೈಲೆಂಟ್ ಕಿಲ್ಲರು, ಶಿವು ಬಾಸು, ಅಪ್ಪು ಬಾಸು, ಈ ಬಾಸು, ಆ ಬಾಸು, ಫ್ಯಾನ್ ಗರ್ಲು ಅಂತ ಹಾಕ್ಕೊಂಬಿಡೋದು. ಯಾರ್ಯಾರ್ದೋ ಫೋಟೋಗಳು ಹಾಕ್ಕೊಂಬಿಡೋದು DPಗೆ ಹಾಕ್ಕೊಂಡು. ಇನ್ನೇನು ಕೆಲಸ? ಇವರ ಕಂಟೆಸ್ಟೆಂಟ್, ಆ ಒಳಗಡೆ ಇರೋ ಬಿಗ್ ಬಾಸ್ ಕಂಟೆಸ್ಟೆಂಟ್ ಯಾರಿದ್ದಾರೆ ಅವ್ರಿಗೆ ವಿರುದ್ಧವಾಗಿ ಅಲ್ಲ, ಇವ್ರು ನ್ಯೂಟ್ರಲಾಗೆ ಕಂಟೆಂಟ್ ಮಾಡಿದ್ರು ಇವ್ರಿಗೇನೋ ತಡ್ಕೊಳಕ್ಕೆ ಆಗಲ್ಲ. ಬಂದಲ್ಲಿ ಕೆಟ್ಟ ಹಾಕೊಳಕ್ಕೆ ಕಾಮೆಂಟ್ ಹಾಕೋದು, ಕಾಮೆಂಟ್ಗಳಲ್ಲಿ ಜಗಳ ಆಡೋದು, ಬೇರೆ ಕಂಟೆಸ್ಟೆಂಟ್ಗಳನ್ನ ಕೆಟ್ಟ ಹಾಕೊಳಕ್ಕೆ ಬೈಯೋದು, DM ಬಂದು ನೀನು ಯಾಕೆ ಇದ್ರ ಬಗ್ಗೆ ಹೇಳಿದ್ಯಾ, ಹಾಗೆ ಮಾಡಿದೆ ಹೀಗೆ ಮಾಡಿದೆ ಅಂತ ಮಾತಾಡೋದು. ಏನು ಸಿಗುತ್ತೆ ನಿಮ್ಗೆ ಇದರಿಂದ? ಇವಾಗ ಅಲ್ಲಿ ಹೋದವ್ರಿಗೆ ಲಕ್ಷ ದುಡ್ಡು, ಅದ್ರ ಬಗ್ಗೆ ಕಂಟೆಂಟ್ ಮಾಡಿದವ್ರಿಗೆ ವ್ಯೂಸು, ಎಂಗೇಜ್ಮೆಂಟು, ರೀಚು, ದುಡ್ಡು. ಆದರೆ ಈ ಫೇಕ್ ಪ್ರೊಫೈಲ್ ಮಾಡಿಕೊಂಡು ಕಮೆಂಟ್ ಹಾಕೋರಿಗೆ ಏನು ಸಿಗುತ್ತೆ ಗೆಪ್ಪೆ ಅಂತ ಗೊತ್ತಿಲ್ಲ. ಮನಸ್ಸಿನ ನೆಮ್ಮದಿ ಶಾಂತಿ ಸಿಗುತ್ತಾ? ಖಂಡಿತ ಅದೆಲ್ಲ ಇದ್ದರೆ ನೀವು ಈ ರೀತಿ ಫೇಕ್ ಪ್ರೊಫೈಲ್ಗಳು ಮಾಡಿಕೊಂಡು ಕೆಟ್ಟ ಹಾಕೊಳ್ಕ ಕಾಮೆಂಟ್ ಹಾಕ್ಕೊಂಡು ಬೇರೆಯವ್ರ ಜೊತೆ ಜಗಳ ಆಡ್ತಿರ್ಲಿಲ್ಲ. ನಿಮ್ಮ ಮನಸ್ಥಿತಿ ಅಷ್ಟು ಕೆಟ್ಟದಾಗಿದೆ. ನಾನು ಹೇಳೋದು ಒಂದು, ನೀವೆಲ್ಲ ಇನ್ನೂ ಯಂಗ್ಸ್ಟರ್ಸ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಯಾರಪ್ಪನ ಮನೆ ಆಸ್ತಿನೂ ಇಲ್ಲ. ಎಲ್ಲರಿಗೂ ಒಂದು ವೇದಿಕೆ ಸಿಕ್ಕಿದೆ, ಎಲ್ಲರಿಗೂ ಒಂದು ಅವಕಾಶ, ಒಂದು ಆಪರ್ಚುನಿಟಿ ಅಂತ ಕೊಟ್ಟಿದೆ. ಯಾಕೆ ಇದನ್ನು ಉಪಯೋಗಿಸ್ಕೊಂಡು ನೀವು ಕಂಟೆಂಟ್ ಕ್ರಿಯೇಟ್ ಮಾಡಬಾರ್ದು? ಆಯಿತು, ಬಕೆಟೇ ಹಿಡೀರಿ, ನಿಮ್ಗೆ ಯಾರಿಷ್ಟ ಅವ್ರ ಬಗ್ಗೆ ಬೆಳಗಾದರೆ ಹಾಡಿ ಹೊಗಳಿ, ಹಾಗಾದ್ರೂ ನಿಮ್ಮ ಪೇಜ್ ರೀಚ್ ಜಾಸ್ತಿ ಮಾಡ್ಕೊಳ್ಳಿ. ಅಥವಾ ಇನ್ನೊಂದು ಕಂಟೆಸ್ಟೆಂಟ್ನ ಬೈಕೊಂಡು ನಿಮ್ಮ ಪೇಜ್ ರೀಚ್ ಜಾಸ್ತಿ ಮಾಡ್ಕೋತೀರಾ, ಓಕೆ ಫೈನ್, ನೋ ಪ್ರಾಬ್ಲಮ್, ಅದೂ ಮಾಡ್ಕೊಳ್ಳಿ. ಅದನ್ನು ಬಿಟ್ಬಿಟ್ಟು ಈ ಥರ ಫೇಕ್ ID ಮಾಡಿಕೊಂಡು ಕೆಟ್ಟ ಹಾಕೊಳಕ್ಕೆ ಕಾಮೆಂಟ್ ಹಾಕ್ಕೊಂಡು ಮೆಸೇಜಲ್ಲಿ ಜಗಳಗಳಾಡಿಕೊಂಡು ಬೇರೆಯವ್ರಿಗೆ ಬೈಕೊಂಡು ಓಡಾಡೋದ್ರಿಂದ ಯಾವ ರೀತಿ ತೃಪ್ತಿ ಸಿಗುತ್ತೆ ನನಗಂತೂ ಗೊತ್ತಿಲ್ಲ.